ಸಮುದ್ರ ಜೀವನ ನೀಡುತ್ತದೆ, ಆದರೆ ಕೆಲವೊಮ್ಮೆ ಜೀವವನ್ನೇ ಕಸಿದುಕೊಳ್ಳುತ್ತದೆ. ಕರಾವಳಿ ಭಾಗದಲ್ಲಿ ಸಾವಿರಾರು ಕುಟುಂಬಗಳ ಬದುಕು ಮೀನುಗಾರಿಕೆಗೆ ಅವಲಂಬಿತ. ಆದರೆ ಸಮುದ್ರದ ಮಧ್ಯೆ ಅಪಘಾತ, ನೀರಿಗೆ ಬೀಳುವುದು, ಹಠಾತ್ ಅನಾರೋಗ್ಯ ಅಥವಾ ಹೃದಯಾಘಾತ ಸಂಭವಿಸಿದರೆ ತಕ್ಷಣದ ನೆರವು ದೊರಕುವುದು ದೊಡ್ಡ ಸವಾಲೇ ಆಗಿದೆ. ಇದೀಗ ಈ ಸಮಸ್ಯೆಗೆ ಪರಿಹಾರವಾಗಿ ನಾಡದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘದಿಂದ ರಾಜ್ಯದ ಪ್ರಥಮ ಬೋಟ್ ಆಂಬ್ಯುಲೆನ್ಸ್ ಸಿದ್ಧಗೊಳ್ಳುತ್ತಿದೆ. ಜನವರಿ 26ರಿಂದ ಸಮುದ್ರ ಮತ್ತು ನದಿಗಳಲ್ಲೂ ತುರ್ತು ರಕ್ಷಣೆಗೆ ಸೈರನ್ ಸದ್ದು ಮೊಳಗಲಿದೆ. ಅವಘಡ ಸಂಭವಿಸಿದರೆ ಮೀನುಗಾರರ ಜೀವರಕ್ಷಣೆಗೆ ಮಾತ್ರ ಬಳಸಲಾಗುವ ಈ ಬೋಟ್ನಲ್ಲಿ 30 ಜನ ಪ್ರಯಾಣಿಸುವಷ್ಟು ಅವಕಾಶವಿದೆ. ಸೈರನ್, ಎಮರ್ಜೆನ್ಸಿ ಕೆಂಪು ದೀಪ, ಆಮ್ಲಜನಕ, ವೈದ್ಯಕೀಯ ಉಪಕರಣಗಳು, ಲೈಫ್ ಜಾಕೆಟ್ಗಳು ಮತ್ತು ನುರಿತ ಚಾಲಕರ ಸಹಿತ ಆರೋಗ್ಯ ಸಿಬ್ಬಂದಿ ಸಜ್ಜಾಗಿರಲಿದ್ದಾರೆ. ಈ ನಾಡದೋಣಿಯಲ್ಲಿ ಮೀನುಗಾರಿಕೆ ಮಾಡುವಾಗ ಕೆಲವು ದುರಂತಗಳು ಸಂಭವಿಸ್ತದೆ. ಬೋಟ್ನಲ್ಲಿ ದುರಂತ ಉಂಟು, ದೋಣಿಯಲ್ಲಿ ದುರಂತ ಸಂಭವಿಸ್ತದೆ. ಅಂಥ ದುರಂತ ಸಂಭವಿಸುವಾಗ ನಮ್ಮವರು ಅನೇಕ ಜೀವವನ್ನು ರಕ್ಷಣೆ ಮಾಡಿದ್ದಾರೆ. ಮಾಡುವಾಗ ನಾವು ರಕ್ಷಣೆ ಮಾಡುವ ಬೋಟ್ನಲ್ಲಿ ಬಲೆಗಳಿರ್ತದೆ. ಆ ಬಲೆಗಳಲ್ಲಿ ಇರುವಾಗ ಈ ಅಲೆಗೆ, ಸಮುದ್ರದ ಅಲೆಗೆ ಬಲೆ ಹೊರಗೆ ಬೀಳ್ತದೆ. ಹೊರಗೆ ಬೀಳುವಾಗ ನಮಗೆ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ, ನಮ್ಮ ರಕ್ಷಣೆಗೂ ಕಷ್ಟ ಆಗ್ತದೆ. ಅಂಥ ಎಲ್ಲವನ್ನು ಸ್ಥಿತಿಗತಿಗಳನ್ನು ನಾವು ಮನಗಂಡು ನಾವು ಎಲ್ಲರೂ ಯೂನಿಯನ್ನಲ್ಲಿ ಕೂತ್ಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಮ್ಮ ಯೂನಿಯನ್ ಪರವಾಗಿ ನಾವು ಎಲ್ಲರಿಗೂ ಒಂದು ಸೇವೆ ಮಾಡುವಂತಹ ಒಂದು ಬೋಟ್ ಆ್ಯಂಬುಲೆನ್ಸ್ ಮಾಡುವ ಅಂತೇಳಿ ನಾವೊಂದು ತೀರ್ಮಾನಕ್ಕೆ ಬಂದು ಎಲ್ಲರ ಸಹಕಾರದಿಂದ ನಾವು ಇದನ್ನು ಆಲ್ರೆಡಿ 26ಕ್ಕೆ ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಸಕರು ಅದಕ್ಕೆ ನಮಗೆ ತುಂಬ ಇದು ಕೊಟ್ಟಿದ್ದಾರೆ. ಮೀನುಗಾರಿಕೆ ಇಲಾಖೆಗೆ ತಿಳಿಸಿದ್ದೇವೆ, ಎಲ್ಲರಿಗೂ ತಿಳಿಸಿದ್ದೇವೆ. ಎಲ್ಲರೂ ಬರ್ತಾರೆ. ನಾಳೆ ಎಲ್ಲರೂ ಈ 26ಕ್ಕೆ ಇದ್ದೇವೆ. ನಾವು ಇದರಿಂದ ನಮಗೆ ಆಗುವಂಥ ಲಾಭ ಅಂದರೆ ಈ ಬಲೆ ಇಲ್ಲದ ಈ ಆಂಬ್ಯುಲೆನ್ಸ್ ದೋಣಿ ನಾವು ಇದು ರೆಡಿಯಾಗಿರ್ತೇವೆ. ನಾವು ನಂಬರ್ ಸಹ ಎಲ್ಲರಿಗೆ ಕೊಟ್ಟಿರ್ತೇವೆ. ಎಲ್ಲಿಯಾದರೂ ಅನಾಹುತ ಸಂಭವಿಸಿದ್ರೆ ನಮಗೆ ಕಾಲ್ ಮಾಡಿದರೆ ನಾವು 1, 2, 3 ನಂಬರನ್ನು ರಿಲೀಸ್ ಮಾಡ್ತೇವೆ. ಆ ನಂಬರಲ್ಲಿ ನಮ್ಮ ಹತ್ರ ಅನೇಕ ಡ್ರೈವರ್ಸ್ಗಳಿದ್ದಾರೆ. ಯಾರಾದರೂ ನಾವು ನೋಟೆಡ್ ಮಾಡಿದ ಜನ ಅದನ್ನು ಆಗಲೇ ಆ್ಯಂಬುಲೆನ್ಸ್ ತಗೊಂಡು ಹೋಗ್ತಾರೆ. ಮುಂದಿನ ಹೆಜ್ಜೆಯಾಗಿ ಡೀಪ್ ಅನಾಹುತ ಬೋಟ್ನಲ್ಲಿ ದೂರ ಎಲ್ಲಿಯಾದರೂ ಸಂಭವಿಸಿದರೆ ವೈರ್ಲೆಸ್ GPS ಮುಖಾಂತರ ಅದೆಲ್ಲ ಸರ್ಕಾರದ ಅಧಿಕಾರಿಗಳ ಅನುಮತಿಯನ್ನು ಪಡೆದ ನಂತರ ನೆಕ್ಸ್ಟ್ ಸ್ಟೆಪ್ ನಾವು ಆ ಒಂದು ಆಲೋಚನೆಯನ್ನು ಇಟ್ಕೊಂಡಿದ್ದೇವೆ. ಈಗ ನಾಳೆ ಕಾರ್ಯಕ್ರಮಕ್ಕೆಲ್ಲ ಅಧಿಕಾರಿಗಳು ಬರ್ತಾರೆ, ಅವರಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡ್ತೇವೆ. ಮತ್ತು ನಮಗೆ ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾವು ಧನ್ಯವಾದ ಹೇಳ್ತೇವೆ. ಇನ್ನು ಸಹಕರಿಸುವವರಿಗೂ ನಾವು ಈಗಲೇ ಪ್ಲಸ್ ಆಗಿ ಧನ್ಯವಾದವನ್ನು ಕೊಡ್ತೇವೆ. ನಮಗೆಲ್ಲ ಸಹಕಾರ ಮಾಡಿ ಇಂಥ ಮುಂದೆ ಒಳ್ಳೆ ಕಾರ್ಯಕ್ರಮ ನಾವು ಮಾಡಲು ಎಲ್ಲರ ಸಹಕಾರ ನಮಗೆ ಅಗತ್ಯ. ಉಳ್ಳಾಲ ಜಟ್ಟಿಯನ್ನು ಕೇಂದ್ರವಾಗಿರಿಸಿಕೊಂಡು ಈ ಬೋಟ್ ಆಂಬ್ಯುಲೆನ್ಸ್ ಕಾರ್ಯಾಚರಿಸಲಿದೆ. 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಬೋಟಿಗೆ 10 ಲಕ್ಷ ರೂಪಾಯಿ ದಾನಿಗಳ ನೆರವು ಲಭಿಸಿದೆ. ಇದು ಕೇವಲ ಬೋಟ್ ಅಲ್ಲ, ಸಮುದ್ರದ ಮಧ್ಯೆ ಮೀನುಗಾರರ ಜೀವ ಉಳಿಸುವ ಸಂಚಾರಿ ಆಂಬ್ಯುಲೆನ್ಸ್. ಈ ಆ್ಯಂಬುಲೆನ್ಸಲ್ಲಿ ಆಕ್ಸಿಜನ್ ಬರ್ತದೆ, ಫಸ್ಟ್ ಕಿಟ್ ಬರ್ತದೆ, ಮತ್ತು ಸ್ಟ್ರೆಚರ್ ಬರ್ತದೆ, ಫೈರ್ ಕಿಟ್ ಬರ್ತದೆ. ಇದೆಲ್ಲ ಕೂಡ ನಾವು ಇಟ್ಕೊಂಡು ಹೋಗೋದು ನಮಗೆ ಅತಿ ಅಗತ್ಯ ಆಗ್ತದೆ. ಯಾರಾದರೂ ಹೋಗುವಾಗ ಸಮುದ್ರದಲ್ಲಿ ಏನಾಗ್ತದೆ ಗೊತ್ತಾಗೋದಿಲ್ಲ. ಅಲ್ಲಿ ಹೋದ ಮೇಲೆ ಏನಾದರೂ ಆದರೆ ಅವರಿಗೆ ಫಸ್ಟ್ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಏನು ಆಗಬೇಕು, ಅದಕ್ಕೆ ನಮಗೆ KMC ಒಂದು ನರ್ಸ್ನವರು ಬಂದಿದ್ದಾರೆ ಮೊನ್ನೆ. ಅವ್ರಿಗೆ ನಮ್ಮ ಎಲ್ಲ ಒಂದು 150 ಮೀನುಗಾರರನ್ನು ಇಟ್ಕೊಂಡು ನಾನು ಅದಕ್ಕೆ ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕಂತೇಳಿ ಅವರ ನಾವು ಟೀಚಿಂಗ್ ಕೊಟ್ಟಿದ್ದಾರೆ. ಆ ಥರ ನಾವು ಟೀಚಿಂಗ್ ಮಾಡಿದ್ದೇವೆ. ಅದು ಕೂಡ ಅವರೊಂದು ಒಂದು ದಿವಸ ಬರ್ತಾರೆ ಅಂತ ಹೇಳಿದ್ದಾರೆ. ಅವರಿಗೆಲ್ಲ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇನ್ನೂ ಕೂಡ ಏನಾದರೂ ಹೆಚ್ಚು ಕಡಿಮೆ ಆಗದಾಗೆ ನಾವು ನೋಡಬೇಕು. ನಾವು ಯಾರು ಕೂಡ ನಾವು ಸಮುದ್ರಕ್ಕೆ ಹೋಗಿ ಪುನಃ ಬರಬೇಕು, ಏನು ಆಗಬಾರ್ದು. ಆದರೆ ಸಂದರ್ಭದ ಆದರೆ ನಮಗೆ ಅಗತ್ಯ ಉಂಟು ಅಂತ ಹೇಳಿಕೊಂಡು ಈ ಒಂದು ಆ್ಯಂಬುಲೆನ್ಸ್ ನಾವು ತಯಾರು ಮಾಡಿದ್ದೇವೆ ಸರ್. ನನ್ನ ಸರ್ ಖರ್ಚು ಒಂದು 16 ಲಕ್ಷ ರೂಪಾಯಿ ಖರ್ಚಾಗ್ತದೆ ಸರ್. ಇದಕ್ಕೆ ಖರ್ಚು ಅಲ್ಲದ್ರೆ ನಾವೀಗ ಈ ಕಾರ್ಯಕ್ರಮಕ್ಕೆ ಈಶ್ವರ್ ಮಾಲ್ಪೆ ಅಂತೇಳಿ ಮುಳುಗುತ್ತಾಜ್ಜ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಅವರನ್ನು ಸಹ ಆಹ್ವಾನಿಸುವಂಥ ಒಂದು ಇದನ್ನು ಇಟ್ಟಿದ್ದೇವೆ. ಅವರಿಗೆ ನಾವು ಕರೆ ಕೊಡ್ತೇವೆ. ಇದಕ್ಕೆ ಒಂದು ಮುಳುಗು ಇಕ್ವಿಪ್ಮೆಂಟ್ ಬೇಕಂದರೆ ಆಕ್ಸಿಜನ್ ಇಟ್ಟು ಅಡಿಗೆ ಹೋಗಿ ಹುಡುಕುವಂಥದ್ದೆಲ್ಲ ಅದು ಸಹ ಮುಂದಿನ ನಾವು ಹೇಳಿದಾಗೆ ಮುಂದಿನ ಹೆಜ್ಜೆಯಲ್ಲಿ ನಾವು ಒಂದು ನಿಂತದೆಲ್ಲ ಅದಕ್ಕೆಲ್ಲ ತುಂಬ ಹಣ ಉಂಟು. ಅದರೆಲ್ಲ ದಾನಿಗಳ ಸಹಾಯದಿಂದ ಅದನ್ನು ಮಾಡುವುದು. ಉಳ್ಳಾಲದಲ್ಲಿ ತುಂಬ ದಾನಿಗಳು, ಯಾವುದೇ ಕಾರ್ಯಕ್ರಮಕ್ಕೆ ಹೋದರೂ ದಾನಿಗಳು ಉಳ್ಳಾಲದಲ್ಲಿ ಇದ್ದಾರೆ. ಸರ್ಕಾರದ ಮಟ್ಟದಲ್ಲಿ ಈ ಬೇಡಿಕೆ ಇನ್ನೂ ಈಡೇರದೇ ಇದ್ದರೂ ನಾಡದೋಣಿ ಮತ್ತು ಗಿಲ್ನೆಟ್ ಮೀನುಗಾರರ ಸಂಘ 2023ರಲ್ಲೇ ಸ್ವಂತವಾಗಿ ಬೋಟ್ ಆಂಬ್ಯುಲೆನ್ಸ್ ನಿರ್ಮಾಣಕ್ಕೆ ಮುಂದಾಗಿತ್ತು. ಆರ್ಥಿಕ ಸಂಕಷ್ಟದ ಕಾರಣದಿಂದ ದಾನಿಗಳ ನೆರವು ಕೋರಲಾಗಿತ್ತು. ನಿರೀಕ್ಷಿತ ಸಮಯದಲ್ಲಿ ನೆರವು ಸಿಗದ ಕಾರಣ ಕೆಲಸ ನಿಧಾನಗತಿಯಲ್ಲಿ ಸಾಗಿದ್ರೂ ಇದೀಗ ಬೋಟ್ ಸಂಪೂರ್ಣ ಸಿದ್ಧಗೊಂಡಿದೆ.
2023ರಲ್ಲಿ ಬೆಂಗ್ರೆಯ ಅಳಿವೆ ಬಾಗಿಲಿನಲ್ಲಿ ದೋಣಿ ಅಡ್ಡಬಿದ್ದ ಘಟನೆ ಬಳಿಕ ಮೀನುಗಾರರ ರಕ್ಷಣೆಗೆ ಪ್ರತ್ಯೇಕ ವ್ಯವಸ್ಥೆ ಅಗತ್ಯ ಎಂಬ ನಿರ್ಧಾರಕ್ಕೆ ಸಂಘ ಬಂದಿತ್ತು. ಆ ಘಟನೆ ಈ ಯೋಜನೆಗೆ ಬಲ ನೀಡಿತು. ಪುಷ್ಪರಾಜ್ ಎಂಬುವರು ಈ ಬೋಟನ್ನು ನಿರ್ಮಾಣ ಮಾಡಿದ್ದು, ಈ ಮೀನುಗಾರಿಕೆ ವೇಳೆ ಸಂಭವಿಸುವ ದುರಂತಗಳಿಗೆ ಈ ಬೋಟ್ ಆಂಬ್ಯುಲೆನ್ಸ್ ಇನ್ನು ಜೀವರಕ್ಷಕವಾಗಲಿದೆ. ಎಮರ್ಜೆನ್ಸಿ ಫಸ್ಟ್ ಟೈಮ್ ಮಾಡೋದು, ಬೇರೆ ದೋಣಿ ಎಲ್ಲ ಮಾಡಿದ್ದೀವಿ, ಆದರೆ ಇದು ಎಮರ್ಜೆನ್ಸಿ ಬೋಟ್ ಅಂತ ಫಸ್ಟ್ ಟೈಮ್ ಮಾಡೋದು. ಯಾಕೆಂದರೆ ನಮಗೆ ತುಂಬ ಸಂತೋಷ ಆಗಿದೆ. ಯಾಕಂದರೆ ಇಂಥ ಕೆಲಸ ಒಳ್ಳೇದು ಮಾಡಲಿ. ಇದರಲ್ಲಿ ಎಂತೆಲ್ಲ ಸ್ಪೆಷಲಿಟಿ ಉಂಟು ನೋಡಿ ಸರ್, ಇದರಲ್ಲಿ ಇಟ್ಟುದುಂಟು, ಫಸ್ಟ್ ಇಟ್ಟುದುಂಟು, ಮತ್ತು ಸ್ಟ್ರೆಚರ್ ಬರ್ತದೆ, ಮತ್ತು ಆಕ್ಸಿಜನ್ ಬರ್ತದೆ, ಮತ್ತು ಎಮರ್ಜೆನ್ಸಿ ಲೈಟ್ ಏನಾದರೂ ಆದರೆ ದೂರದಿಂದಲೇ ನಮಗೆ ಸಿಗ್ನಲ್ ಅಂದರೆ ನಮಗೆ ಗೊತ್ತು ಮಾಡಿ ನಾವು ಬರ್ತಾ ಇದ್ದೇವೆ ಅಂತ ಒಂದು. ಮತ್ತು ತಂಡ ಇವರದ್ದು ಲೈಫ್ ಜಾಕೆಟ್ ಎಲ್ಲ ಇದರಲ್ಲಿ ಬರ್ತದೆ. ಮತ್ತು ಇವಾಗ ತಂಡ ಸಹ ಉಂಟು, ಒಳ್ಳೆಯ ರೀತಿಯ ತಂಡ.